18 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಕರ್ಕೊಂಡಿದ್ಯಲ್ಲ ಏನಕ್ಕೋಸ್ಕರ? ಇಲ್ಲಿ ಈ ಇವೆಂಟ್ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ದೆ. ಅದಕ್ಕೆ ಇಲ್ಲಿ ಆಂಧ್ರ ಸ್ಟೈಲ್ ಫುಡ್ ನ ಟ್ರೈ ಮಾಡ್ಲಿ ಅಂತ ಹೇಳ್ಬಿಟ್ಟು ಬಾಬಾಯ್ ಟಿಫನ್ಸ್ ಕರ್ಕೊಂಡ್ ಬಂದಿದ್ದೆ. ಓಕೆ, ಹಂಗಾರೆ ನಡಿ ಒಳಗೆ ಹೋಗೋಣ. ಇನ್ಸೈಡ್ ಎಷ್ಟು ಕ್ರೌಡ್ ಇರುತ್ತೆ ನೋಡಿ. ಇದು ಆಕ್ಚುಲಿ ನಾರ್ಮಲ್ ಕ್ರೌಡ್ ಅಂತೆ, ಇನ್ನ ಹೆವಿ ಕ್ರೌಡ್ ಇರುತ್ತೆ ಮಾರ್ನಿಂಗ್. ಆಂಬಿಯನ್ಸ್ ಸೂಪರ್ ಆಗಿದೆ. ಘೀ ಖಾರಂ ದೋಸೆ ಒನ್ ಆಫ್ ದ ಸಿಗ್ನೇಚರ್ ಡಿಶ್ ಬಾಬಾಯ್ ಟಿಫನ್ಸ್ ಅಲ್ಲಿ. ಟೇಸ್ಟ್ ಹೆಂಗಿದೆ ನೋಡೋಣ. ಸ್ವಲ್ಪ ಸ್ಪೈಸಿ ಕಾಯಿ ಚಟ್ನಿ ಇರುತ್ತೆ, ಸೂಪರ್ ಆಗಿದೆ. ಇದು ಗುಂಗುರಾ ರೈಸ್ ಅಂತ, ನಾವ್ ಹೆಂಗೆ ಚಿತ್ರಾನ್ನ ತರ ಇದಿರುತ್ತೆ ಆಂಧ್ರ ತಳಿ, ಒಂದು ಸ್ಪೈಸಿ ಆಗಿರುತ್ತೆ ಗುಂಗುರಾ ರೈಸ್. ಟೇಸ್ಟ್ ಹೆಂಗಿರುತ್ತೆ ಅಂತ ನೋಡೋಣ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಸ್ವಲ್ಪ ಸ್ಪೈಸಿ ಆ್ಯಂಡ್ ಡಿಫ್ರೆಂಟ್ ಟೇಸ್ಟ್ ಇದೆ. ಆಮೇಲೆ ಆಂಧ್ರದವ್ರದ್ದು ಮೊದಲೇ ಸ್ಪೈಸಿ ಜಾಸ್ತಿ ಅಲ್ವಾ, ಚೆನ್ನಾಗಿದೆ, ಸೂಪರ್ ಆಗಿದೆ. ಘೀ ಪುಡಿ ಇಡ್ಲಿ ಒನ್ ಆಫ್ ದ ಬೆಸ್ಟ್, ಯಾಕಂದರೆ ಸೂಪರ್ ಟೇಸ್ಟ್ ಆಗಿರುತ್ತಂತೆ. ಎಲ್ಲ ರೆಕಮೆಂಡ್ ಮಾಡ್ತಿದ್ರು, ಟ್ರೈ ಮಾಡೋಣ ಹೆಂಗಿರುತ್ತೆ ಏನು ಅನ್ನೋದು. ಸೂಪರ್ ಆಗಿದೆ, ಯಾಕಂದರೆ ಎಲ್ಲಿ ಎವ್ರಿ ಬೈಟಲ್ಲಿ ಆ ಘೀ ಮತ್ತು ಆ ಪುಡಿ ಆ ಸ್ಪೈಸಿನೆಸ್ ಸೂಪರ್ ಆಗ್ತದೆ, ಸಕ್ಕಲ ರೆಕಮೆಂಡೆಡ್ ಆ್ಯಕ್ಚುಲಿ. ನ್ಯೂಲಿ ಲಾಂಚ್ ಅಂತೆ ಬಾಬಾಯ್ ಟಿಫನ್ಸಲ್ಲಿ ಡ್ರಮ್ ಸ್ಟಿಕ್ ಸೂಪ್. ಹೆಂಗಿರುತ್ತೆ ಟೇಸ್ಟ್ ಮಾಡೋಣ. ಸೂಪರ್ ಕ್ರೇಜಿ ಆಗೈತೆ ಮತ್ತು ಆ ಒಂದು ಡ್ರಮ್ ಸ್ಟಿಕ್ಸ್ ಆ ಫ್ಲೇವರ್ ಸೂಪರ್ ಆಗಿದೆ. ಆಂಧ್ರ ಸಿಗ್ನೇಚರ್ ಡಿಶ್ ಇದು ಪುಲಿಹಾರ ಅಂತ. ಫಸ್ಟ್ ಟೈಮ್ ನಾನೇ ಕೇಳಿದ್ದು, ಟ್ರೈ ಮಾಡೋಣ. ಆ ಟೇಸ್ಟು ಆ ವೈಪ್ ಚೆನ್ನಾಗಿದೆ. ಅಂದರೆ ನಮ್ಮ ಕಡೆ ಹೆಂಗೆ ಪುಳಿಯೋಗರೆ ಫೇಮಸ್ ಇರೋದು, ಸೇಮ್ ಇದು ಪುಲಿಹಾರ ಥರ. ಇದನ್ನ ಪಪ್ಪು ಅವಕಾಯಿ ರೈಸ್ ಅಂತ ಹೇಳ್ತಾರೆ. ಸೇಮ್ ದಾಲ್ ಥರ ಇರುತ್ತೆ, ಆದರೆ ಟೇಸ್ಟ್ ಡಿಫ್ರೆನ್ಸ್ ಇರುತ್ತೆ ಅಂತೆ. ನೋಡೋಣ. ಸೂಪರ್ ಆಗಿದೆ. ಅಯ್ಯೋ ಧಾರಾಳ ತೋಳಿ, ನಿಮ್ಮೂರ್ ಫುಡ್ ಆಂಧ್ರ ಸ್ಟೈಲ್ ಅಂತೀರಾ? ಇಡೀ ಬೆಂಗಳೂರಲ್ಲಿ ಎಲ್ಲಿ ಹುಡುಕಿದ್ರು ಪಪ್ಪು ವಿತ್ ಅವಕಾಯಿ ರೈಸ್ ಎಲ್ಲೂ ಸಿಗಲ್ಲ. ಇಲ್ಲಂತೂ ಮಸ್ತ್ ಇದೆ. ಕರ್ನಾಟಕದವ್ರಿಗೆ ನಾವು ಇಂಟ್ರಡ್ಯೂಸ್ ಮಾಡ್ತಾ ಇದೀವಿ, ನಮ್ಮ ಫುಡ್ ತಿನ್ರಿ ಅಂತ. ಟೇಸ್ಟ್ ಸೂಪರ್ ಆಗಿದೆ. ಸೇಮ್ ದಾಲ್ ತರ ಇದು, ಆದ್ರೆ ದಾಲ್ ತರ ದಾಲ್ ರೈಸ್ ಬರಲ್ಲ. ಅವಕಾಯಿ ಫ್ಲೇವರ್ ಸಿಗುತ್ತೆ. ಪಪ್ಪನ್ನ ಜೊತೆಲಿ ಅವಕಾಯಿ ಫ್ಲೇವರ್ ನಂತರ ಸ್ವಲ್ಪ ಜ್ಯೂಸಿ ಆಗ್ತಿದ್ದವ್ರಿಗೆ ಪರ್ಫೆಕ್ಟ್. ಸೂಪರ್. ಸ್ವಲ್ಪ ಸ್ಪೈಸಿ ಇದೆ. ಇವತ್ತು ನಾವು ಬಾಬಾಯ್ ಟಿಫನ್ಸ್ ಒಳಗಡೆ ಹೆಂಗೆ ಏನು ಹೈಜೆನಿಕ್ ಆಗಿ ಮೇಂಟೈನ್ ಮಾಡಿರ್ತಾರೆ, ಹೆಂಗ್ ಮಾಡ್ತಾರೆ ಅಂದ್ರೆ ಪ್ರಿಪರೇಷನ್ ಸಂಗತಿ ತೋರಿಸ್ತೀನಿ ಬನ್ನಿ. ಇಡ್ಲಿ ನೋಡಿ, ಅದು ಹೆಂಗ್ ಪ್ರಿಪೇರ್ ಮಾಡ್ತಾರೆ ಅಂತ. ಇಡ್ಲಿ ಮೇಲೆ ಅದು ತುಪ್ಪ ಹಾಕಿ ನೋಡಿ, ಕ್ರೇವಿಂಗ್ಸ್ ಹಿಂಗೆ ಎಲ್ಲ ಕಡೆ ಅಲ್ಲಿ ನೋಡ್ತಿದ್ರೆ ತುಂಬಾ ಹಂಗೆ ಎತ್ತಿ ತಿನ್ಬೇಕು ಅನ್ಸುತ್ತೆ. ಇವಾಗ ಅದ್ರ ಮೇಲೆ ಪುಡಿ ಹಾಕ್ತಾರೆ ನೋಡಿ, ಖಾರಂ. ಏನ್ ಕ್ರೇಜಿ ಆಗಿರುತ್ತೆ ಅಂದ್ರೆ ತಿನ್ನಕ್ ಮಾತ್ರ. ತಿರ್ಗಾ ಅದ್ರ ಮೇಲೆ ಗೀ ಹಾಕ್ತಾರೆ ನೋಡಿ, ಒಂದೊಂದು ಬೈಟಲ್ಲೂ ಸಿಗುತ್ತೆ ಆ ಟೇಸ್ಟ್. ಇದೇ ಘೀ ಖಾರಂ ಇಡ್ಲಿ. ಇದು ಆಂಧ್ರ ಸ್ಪೆಷಲ್ ಖಾರಂ ಮಸಾಲೆ ದೋಸೆ. ಅಷ್ಟು ಫ್ಯಾನ್ಸಿ ಆಗಿ ಹೆವಿ ಏನು ಇದೆ, ಸಿಂಪಲ್ ಆಗಿ ಚೆನ್ನಾಗಿ ಇದೆ. ಅಂದ್ರೆ ಟೇಸ್ಟ್ ಕೂಡ ಚೆನ್ನಾಗಿದೆ. ನೋಡ್ತೀನಿ ಚಿಕ್ಕ ಚಿಕ್ಕ ಎಲ್ಲಾ ಕಡೆ ಚಿಕ್ಕ ಚಿಕ್ಕ ಇರುತ್ತೆ. ಈಗ ನೋಡಿ ಎಷ್ಟು ಒಂದೊಂದು ಎಷ್ಟು ಅಗಲ ಇರುತ್ತೆ. ಒಬ್ರು ಒಂದು ತಿಂದರೆ ಸುಸ್ತಾಗುತ್ತೆ. ಆ ಒಂದು ಬಿಗ್ ಸೈಜ್ ಅಲ್ಲಿ ಇರುತ್ತೆ ಖಾರಂ ದೋಸೆ. ಚಾಟ್ ಸೆಂಟರು
ಬಾಬಾಯ್ ಟಿಫನ್ಸ್ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಏನು ಕ್ಲೀನೆಸ್ ಮೇಂಟೈನ್ ಮಾಡಿರ್ತಾರೆ ಅಂದ್ರೆ ಒಂದು ಅಲ್ಲಿ ಏನು ಬಿದ್ದಿರಂಗೆ ಎಷ್ಟು ಹೈಜೆನಿಕ್ ಆಗಿ ಕೊಡ್ತಾರೆ ನೋಡಿ. ಆರ್ಗನೈಸ್ಡ್, ವೆಲ್ ಆರ್ಗನೈಸ್ಡ್ ಇಕ್ಕ ನೋಡಿ. ಇಲ್ಲಿ ಪಾವ್ ಬಜ್ಜಿ ಪ್ರಿಪೇರ್ ಮಾಡ್ತಿದ್ದಾರೆ ನೋಡಿ. ನೋಡಿ ಫ್ರೆಶ್ ಫ್ರೂಟ್ ಜ್ಯೂಸು, ಅಂದರೆ ಮುಂಚೆ ಮಾಡಿಕ್ಕಿರಲ್ಲ, ಅಲ್ಲಿ ಆ್ಯಕ್ಚುಲಿ ಫ್ರೂಟ್ಸ್ನ ಕಟ್ ಮಾಡಿಕೊಂಡು ಡೈರೆಕ್ಟ್ ಕ್ರಷರ್ಗೆ ಹಾಕ್ಬಿಟ್ಟು ಏನು ಶುಗರ್ ಗಿಗರ್ ಏನು ಆ್ಯಡ್ ಮಾಡಿರ್ತಾರೆ, ಫ್ರೆಶ್ನೆಸ್ ಆಗಿ ಕೊಡ್ತಾರೆ ವಿತೌಟ್ ವಾಟರ್ ನೋಡಿ. ಫ್ರೆಶ್ ಆಗಿರುತ್ತೆ ವಿತೌಟ್ ಶುಗರ್, ಆ್ಯಕ್ಚುಲಿ ವಾಟರ್ ಆ್ಯಂಡ್ ಶುಗರ್. ಇಟ್ಸ್ ಪ್ರಿಪೇರ್ ಜಸ್ಟ್ ಚೆನ್ನಾಗಿದೆಯಲ್ಲ. ಸೂಪರ್ ಆಗಿದೆ. Yes.